ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾನು ಉಡುಪಿ ಜಿಲ್ಲೆಯಿಂದ ವಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ನಾಗವರ್ಮ ಬರೆದ ಗಿಳಿಯ ವೃತ್ತಾಂತ ಅನ್ನುವಂಥ ಕಾವ್ಯ ಭಾಗದ ಭಾವಾರ್ಥವನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ನಾಗವರ್ಮ ಯಾರು ಅನ್ನುವಂಥದ್ದನ್ನು ಮೊದಲಿಗೆ ನೋಡೋಣ. ನಾಗವರ್ಮ ಗೊತ್ತಿದ್ದ ಹಾಗೆ ನಿಮಗೆಲ್ಲ, ಆತನ ಕಾಲ 990. ಈತ 2 ಗ್ರಂಥಗಳನ್ನು ಬರೆದಿದ್ದಾನೆ. 2 ಕೃತಿಗಳು, ಬಹಳಷ್ಟು ಪ್ರಖ್ಯಾತಗೊಂಡಂತಹ 2 ಕೃತಿಗಳು. ಒಂದನೇದು ಛಂದೋಂಬುದಿ ಮತ್ತು ಎರಡನೇದು ಕರ್ನಾಟಕ ಕಾದಂಬರಿ ಅನ್ನುವಂಥದ್ದು. ಈ ಛಂದೋಂಬುದಿ ಇದೆಯಲ್ಲ, ಅದು ಛಂದಸ್ಸಿಗೆ, ಛಂದಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಕೃತಿ. ಇನ್ನೊಂದು ಕರ್ನಾಟಕ ಕಾದಂಬರಿ, ಆ ಕಾದಂಬರಿ ಚಂಪು ಕಾವ್ಯ. ಹಾಗೆ ಈತನು ಚಂದ್ರ ಎಂಬ ರಾಜನಲ್ಲಿ ಆಶ್ರಯವನ್ನು ಪಡೆದಿದ್ದ. ನಾಗವರ್ಮನಿಗೆ ಕವಿರಾಜ ಹಂಸ, ಬುಧಾಬ್ಜವನ ಕಳಹಂಸ, ಕಂದರ್ಪ ಮೊದಲಾದ ಬಿರುದುಗಳಿದ್ವು. ಈಗ ನಿಮಗೆ ಇಟ್ಟಿರುವಂಥ ಈ ಗಿಳಿಗಳ ವೃತ್ತಾಂತ ಅನ್ನುವಂಥ ಪದ್ಯ ಭಾಗ ಇದೆಯಲ್ಲ, ಅದನ್ನು ಕರ್ನಾಟಕ ಕಾದಂಬರಿ ಅನ್ನುವಂಥ ಚಂಪು ಕಾವ್ಯದಿಂದ ಆಯ್ದುಕೊಂಡಿರುವಂಥ ಪದ್ಯ ಭಾಗ. ಈ ಕೃತಿಗೆ ಮೂಲ ಸಂಸ್ಕೃತದ ಬಾಣಭಟ್ಟ ಮತ್ತು ಆತನ ಮಗ ಭೂಷಣ ಭಟ್ಟ ಬರೆದ ಗದ್ಯ ಕೃತಿ ಕಾದಂಬರಿ. ಅಂದರೆ ಆ ಮೂಲ ಕೃತಿ ಅಲ್ಲಿಂದ ಆರಿಸಿಕೊಂಡಿರುವಂಥದ್ದು. ಸಂಸ್ಕೃತದಲ್ಲಿ ಬಾಣಭಟ್ಟ ಬರೆದಿರುವಂತಹ ಪ್ರಸಿದ್ಧ ಗದ್ಯ ಕಾವ್ಯ ಕಾದಂಬರಿಯಲ್ಲಿ ನಾಗವರ್ಮ ಕನ್ನಡಕ್ಕೆ ಚಂಪು ಶೈಲಿಯಲ್ಲಿ ಅಂದರೆ ಪದ್ಯ ಗದ್ಯ ಮಿಶ್ರಿತವಾದಂತಹ ಶೈಲಿಗೆ ಚಂಪು ಶೈಲಿ ಅಂತ ಹೇಳ್ತಾರೆ. ಇದನ್ನು ಕರ್ನಾಟಕ ಕಾದಂಬರಿ ಅಂತ ಕರೆದಿದ್ದಾನೆ. ಇಲ್ಲಿ ಇರುವಂಥ ಈ ಕಾವ್ಯಕ್ಕೆ ಕಾದಂಬರಿ ಅನ್ನುವಂತಹ ಹೆಸರಿದ್ರೂ ಕೂಡ ಇಲ್ಲಿಯ ಪ್ರಧಾನ ಪಾತ್ರ ಮಹಾಶ್ವೇತೆ. ಕರ್ನಾಟಕ ಕಾದಂಬರಿ ಕಥೆಯೊಳಗೆ ಕಥೆಗಳನ್ನು ಹೊಂದಿದ ಚಂಪು ಕಾವ್ಯ ಕನ್ನಡದ ಮೊದಲ ಅನುವಾದಿತ ಪ್ರಣಯ ಕಾವ್ಯ. ಈ ಕೃತಿಯ ಪ್ರಮುಖ ಪಾತ್ರಗಳು ಚಂದ್ರಪೀಡ, ಪುಂಡರೀಕ, ಮಹಾಶ್ವೇತೆ ಮತ್ತು ಕಾದಂಬರಿ. ಇಲ್ಲಿ ಈಗ ನಿಮಗೆ ಕೊಟ್ಟಿರುವಂತಹ ಗಿಳಿಯ ವೃತ್ತಾಂತ, ಈ ಭಾಗದ ಹಿನ್ನೆಲೆಯನ್ನು ನಾವು ನೋಡೋಣ. ಈ ಕರ್ನಾಟಕ ಕಾದಂಬರಿ ಕಥೆ ಒಂದು ವಿಶಿಷ್ಟವಾದ ಗಿಳಿಯ ಮೂಲಕ ಆರಂಭವಾಗ್ತದೆ. ಈ ಭಾಗವನ್ನು ಹಾಗಾಗಿ ಇಲ್ಲಿ ಗಿಳಿಯ ವೃತ್ತಾಂತ ಅನ್ನುವಂಥದ್ದು ಕರೆಯುವಂಥದ್ದು. ಇಲ್ಲಿ ಈ ಕಥೆಯನ್ನು ನೋಡಿಕೊಳ್ಳಿ. ಶೂದ್ರಕ ರಾಜ ಅನ್ನುವಂಥದ್ದು ಕಥೆಯ ಆರಂಭದಲ್ಲಿ ವಿದಿಶಾ ನಗರಿಯ ರಾಜನಾದ ಶೂದ್ರಕನ ಆಸ್ಥಾನಕ್ಕೆ ಚಂಡಾಲ ಕನ್ಯೆಯೊಬ್ಬಳು ಬರ್ತಾಳೆ. ಅವಳು ರಾಜನಿಗೆ ಒಂದು ಉಡುಗೊರೆಯನ್ನು ಕೊಡ್ತಾಳೆ. ಬುದ್ಧಿವಂತಿಕೆ ಇರುವಂತಹ ಮತ್ತು ಮನುಷ್ಯರ ಹಾಗೆ ಮಾತನಾಡುವಂಥ ಒಂದು ಗಿಳಿಯನ್ನು ಉಡುಗೊರೆಯಾಗಿ ಕೊಡ್ತಾಳೆ. ರಾಜ ಆ ಗಿಳಿಯ ಬುದ್ಧಿವಂತಿಕೆಯನ್ನು ಕಂಡು ಬಹಳ ಆಶ್ಚರ್ಯಗೊಳ್ತಾನೆ. ಅದರ ಹಿನ್ನೆಲೆಯನ್ನು ಕೇಳ್ತಾನೆ, ಅಂದರೆ ಅದರ ಹಿಂದಿನ ಕಥೆಯನ್ನು ಕೇಳ್ತಾನೆ. ಆಗ ಆ ಗಿಳಿಯು ತನ್ನ ಪೂರ್ವ ಜನ್ಮದ ವೃತ್ತಾಂತವನ್ನು ಮತ್ತು ತಾನು ಹೇಗೆ ಜಾಬಾಲಿ ಮಹರ್ಷಿಗಳ ಆಶ್ರಮವನ್ನು ತಲುಪಿದೆ ಅನ್ನುವಂಥದ್ದನ್ನು ರಾಜನಿಗೆ ವಿವರಿಸ್ತದೆ. ಗಿಳಿಯು ತಾನು ಹುಟ್ಟಿ ಬೆಳೆದ ದಂಡಕಾರಣ್ಯ, ಅಲ್ಲಿನ ವಿಂಧ್ಯಾಚಲ ಪರ್ವತ, ಹಾಗೆ ಶಾಲ್ಮಲಿ ಅಂದರೆ ಮುತ್ತುಗ ವೃಕ್ಷದ ಸುಂದರ ವರ್ಣನೆಯನ್ನು ಕೂಡ ಅದು ಮಾಡ್ತದೆ. ತನ್ನ ತಂದೆ ತಾಯಿಯರನ್ನು ಕಳೆದುಕೊಂಡು ಅನಾಥವಾದಾಗ ಜಾಬಾಲಿ ಮಹರ್ಷಿಗಳ ಮಗನಾದ ಹಾರೀತನು ತನ್ನನ್ನು ಆಶ್ರಮಕ್ಕೆ ಕರೆತಂದದ್ದನ್ನು ಈ ಗಿಣಿ ನೆನಪಿಸಿಕೊಳ್ತದೆ. ವಿದ್ಯಾರ್ಥಿಗಳೇ, ಈಗ ನಾವು ಪದ್ಯ ಭಾಗವನ್ನು ಗಮನಿಸೋಣ. ಪದ್ಯ ಭಾಗವನ್ನು ಓದ್ತೇನೆ, ಕೇಳಿ. ಎಲ್ಲವನ್ನೂ ಓದಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಈಗಾಗಲೇ ನಾನು ಈ ವೈಶಂಪಾಯನ ಗಿಳಿಯ ಕಥೆ ಅನ್ನುವಂಥ 2 ವಿಡಿಯೋ ಮಾಡಿ ಹಾಕಿದ್ದೇನೆ. ಅಲ್ಲಿ ಸವಿಸ್ತಾರವಾಗಿ ಈ ಕಾವ್ಯ ಭಾಗವನ್ನು ಹೇಳಿದ್ದೇನೆ. ಅಲ್ಲಿಗೂ ಕೂಡ ಭೇಟಿ ನೀಡಿ. ಇದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ. ತಳಿರ್ಗಳ ಇರುಂಬಿನಲ್ಲಿ, ತುದಿಗೋಡ ಮೊದಲ್ಗಳ ತಾಣದಲ್ಲಿ, ನಾರ್ಗಳ ಪೊರೆಯಲ್ಲಿ, ಪೊಳಲ್ಗಳ ಎಡೆಯಲ್ಲಿ, ಕವಲ್ಗಣೆಯಲ್ಲಿ, ಸುತ್ತಲಂ ಗಿಳಿಗಳ ಹಿಂಡುಗಳ ನೆರೆದು ಕೋಡಿಯುಮ್ಮಲ್ಲಿ ಸಹಸ್ರಮಂ ನಿರಾಗುಳ ಅನುರಾಗದಿಂ ಪಲವು ದೇಶದೊಳಿರ್ಪೂ ಬಂದು ಭೂಪತಿ. ಈ ಗಿಳಿಯು ರಾಜನಿಗೆ ಈ ಕಥೆಯನ್ನು ಹೇಳ್ತದೆ, ತನ್ನ ಕಥೆಯನ್ನು ಹೇಳ್ತದೆ. ಎಲೈ ರಾಜನೇ, ಎಲೈ ಭೂಪತಿಯೇ, ತಳಿರ್ಗಳ ಇರುಂಬಿನಲ್ಲಿ, ಈ ಬೂರುಗದ ಮರದ, ಮುತ್ತುಗದ ಮರದ ಇರುಂಬಿನಲ್ಲಿ, ಚಿಗುರುಗಳ ನಡುವೆ, ತುದಿಗೋಡ ಮೊದಲ್ಗಳ ತಾಣದಲ್ಲಿ, ತುದಿಕೊಂಬೆ, ಇಲ್ಲಿ ತುದಿಗೋಡೆ ಅಂದರೆ ಅದಕ್ಕೆ ಗೋಡೆ, ಹಾಗೆ ಕೊಂಬೆಗಳು, ದೊಡ್ಡ ದೊಡ್ಡ ಕೊಂಬೆಗಳಿರ್ತಾವಲ್ಲ, ಆ ತುದಿಕೊಂಬೆಯೇ ಮೊದಲಾದ ತಾಣದಲ್ಲಿ, ಸ್ಥಳಗಳಲ್ಲಿ, ತೊಗಟೆಗಳ ಪದರಗಳಲ್ಲಿ, ಸೀಳುಗಳ
ಸ್ಥಳಗಳಲ್ಲಿ ಕವಲುಗಳ ಮಧ್ಯದಲ್ಲಿ, ಕವಲುಗಳ ಎಣೆಯಲ್ಲಿ ಸುತ್ತಲೂ ಗಿಳಿಗಳ ಹಿಂಡುಗಳು, ಸುತ್ತಲೂ ಕೂಡ ಗಿಳಿಗಳ ಹಿಂಡುಗಳು ನಾನಾ ದೇಶದಿಂದ, ಪಲವು ದೇಶದೊಳು ಇರ್ಪು, ನಾನಾ ದೇಶಗಳಿಂದ ಬೇರೆ ಬೇರೆ ಕಡೆಗಳಿಂದ ಬಂದು ಸಾವಿರಗಟ್ಟಲೆಯಾಗಿ, ಸಹಸ್ರಮಂ ಸಾವಿರಗಟ್ಟಲೆಯಾಗಿ ಆ ಮರದಲ್ಲಿ ಎಲ್ಲ ಗಿಳಿಗಳು ನೆರೆದು ಯಾವ ಒಂದು ನಿರಾಕುಳಂ, ಯಾವ ಒಂದು ಆತಂಕವೂ ಇಲ್ಲದೆ ಅನುರಾಗದಿ ಪ್ರೀತಿಯಿಂದ ಆ ಮರದಲ್ಲಿ ವಾಸವಾಗಿದ್ದುವು. ಪುನಃ ಈ ಪದ್ಯಭಾಗ, ಮುಂದಿನ ಪದ್ಯಭಾಗ ನೋಡಿ. ಎಲವಂ ಅಡಲ್ತುದೆನೆ ಎಲೆ ಕೆಲವಾಗಿರ್ದುಂ ಎಲೆಯ ಪೊದುವಿಂದವೇ ಕಳ್ತಸಿದ ಪೊಲಿರ್ಪುದಂದಗ್ಗಲಿಸಿದ ಗಿಳಿವಿಂಡುಗಳ ಪೊದಳ್ದ ಪಸುರ್ಪಿಂ. ಅಂದರೆ ಈ ಮರ, ಬುರುಗದ ಮರ ಇದೆಯಲ್ಲ, ಅದು ಬಹಳ ವರ್ಷಗಳಿಂದ ಇದ್ದು ಜೀರ್ಣಗೊಂಡಿತ್ತಂತೆ. ಅದರ ಎಲೆಗಳು ಎಲವಂ ಮಡಲ್ತುದೇನೆ ಎಲೆ ಕೆಲವಾಗಿರ್ತಂ, ಅಂದರೆ ಅದರ ಎಲೆಗಳು ಬಹಳ ಕಡಿಮೆ ಇದ್ದವು. ಆದರೂ ಅಲ್ಲಿ ತುಂಬಿಕೊಂಡಿದ್ದಂತಹ ಪುದುವಿಂದವೇ, ಅಂದರೆ ಅಲ್ಲಿ ತುಂಬಿಕೊಂಡಿರುವಂತಹ ಗಿಳಿಗಳೆಲ್ಲ ಇದ್ವಲ್ಲ, ಆ ಎಲೆಗಳಲ್ಲಿ ಎಲೆಗಳ ಬಣ್ಣವೂ ಹಸಿರು, ಗಿಳಿಗಳ ಬಣ್ಣವೂ ಹಸಿರು. ಹಾಗಾಗಿ ಹರಡುತ್ತಾ ಇರುವಂತಹ ಹಸುರಿನಿಂದ, ಅಂದರೆ ಎಲೆಗಳು ಕಡಿಮೆ ಇದ್ದು ಸಾವಿರ ಸಂಖ್ಯೆಯಲ್ಲಿ ಇದ್ದಂತಹ ಗಿಳಿಗಳಿಂದಾಗಿ ಆ ಬೋರುಗದ ಮರವೇ ಹಸಿರು ಎಲೆಗಳಿಂದ ತುಂಬಿತ್ತು ಅನ್ನುವ ರೀತಿಯಲ್ಲಿ ಆ ಬೋರುಗದ ಮರವೇ ಚಿಗುರಿ ಎಲೆಗಳ ಗುಂಪಿನಿಂದ ಕೂಡಿತ್ತು ಅನ್ನುವ ರೀತಿಯಲ್ಲಿ ಇತ್ತು. ಪಸುರ್ವಿಂ, ಹಸಿರು ಬಣ್ಣದಿಂದ ಕೂಡಿತ್ತು. ಆ ಮರಗಳು ಆ ರೀತಿಯಾಗಿದ್ದವು. ಮುಂದಿನ ಭಾಗ ಗಮನಿಸಿ. ಅಂಥ ಶುಕ ಸಂತತಿ ನಿಶ್ಚಿಂತದಿ ಇರ್ದಲ್ಲಿ ಜೀರ್ಣಕೋಟರ ವಿರಳಾಭ್ಯಂತರದೊಳಿರ್ದುಂ ಒಂದು ಶುಕಂ ತನ್ನಯ ಜಾಯವೆರಸು ಪರಿಣತ ವಯಸ್ಸಂ. ಅಂದರೆ ಅಲ್ಲಿ ಹೀಗೆ ಆ ಬುರುಗದ ಮರದಲ್ಲಿ ಗಿಳಿಗಳ ಸಮುದಾಯ ಬಹಳ ನೆಮ್ಮದಿಯಾಗಿ, ಅನುರಾಗದಿಂದ, ಪ್ರೀತಿಯಿಂದ ಕೂಡಿ ಇರುತ್ತಿರುವಾಗ ಆ ಮರದ ಜೀರ್ಣಗೊಂಡಂತಹ ಒಂದು ಪೊಟರೆಯ ನಡುವೆ ಒಂದು ಅಗಲವಾದ ಒಳಭಾಗದಲ್ಲಿ ಒಂದು ಮುದಿಯಾದ ಗಿಳಿ ಇತ್ತು. ಮುದಿಯಾದ ಗಿಳಿಯು ತನ್ನ ಹೆಂಡತಿಯೊಂದಿಗೆ, ತನ್ನ ಹೆಂಡತಿಯೊಂದಿಗೆ ಅದು ವಾಸವಾಗಿತ್ತು. ಅಂದರೆ ಇಲ್ಲಿ ಮುದಿಗಿಳಿಯು ತನ್ನ ಹೆಂಡತಿಯೊಂದಿಗೆ ಆ ಪೊಟರೆಯಲ್ಲಿ, ಜೀರ್ಣಗೊಂಡಂತಹ ಪೊಟರೆಯಲ್ಲಿ, ಅಗಲವಾದಂತಹ ಆಳವಾದಂತಹ ಪೊಟರೆಯಲ್ಲಿ ಒಂದು ಮುದಿಗಿಳಿಯು ತನ್ನ ಹೆಂಡತಿಯೊಂದಿಗೆ ವಾಸವಾಗಿತ್ತು. ಆಗ ಅಂದರೆ ಈ ಕಥೆಯನ್ನು ಗಿಳಿ ರಾಜನಿಗೆ ಹೇಳ್ತಾ ಉಂಟು. ಆ ವೃದ್ಧ ಶುಕಂಗೆ ಓರ್ವನೇ ದೈವಾಧೀನದೊಳೆ ಪುಟ್ಟಿದೆಂ ಪಾಪಿಯನ್ನೇ ವೇಳ್ದಪೆಂ ಪ್ರಸೂತ್ಯಾದ್ಭಾವದಿ ಎಮ್ಮ ಅವ್ವೆ ಕಳೆದಳು ಅಂತಾ ಕ್ಷಣದೊಳ್. ಆ ಮುದಿಗಿಳಿ ಇತ್ತಲ್ಲ, ಆ ಮುದಿಗಿಳಿಗೆ ಅದೃಷ್ಟವಶದಿಂದ ಪಾಪಿಯಾದಂತಹ ನಾನು ಒಬ್ಬ ಮಗನಾಗಿ ಹುಟ್ಟಿದೆನು. ಅಯ್ಯೋ, ನಾನು ಏನೆಂದು ಹೇಳಲಿ. ಹೆರಿಗೆಯ ಕಾಲದಲ್ಲಿ ಉಂಟಾದಂತಹ ಸಂಕಟದಿಂದ ನನ್ನ ತಾಯಿಯು ತೀರಿಕೊಂಡಳು. ಎಮ್ಮ ಅವ್ವೆ ಕಳೆದಳು, ನನ್ನ ತಾಯಿಯು ನಾನು ಹುಟ್ಟುವಾಗಲೇ ತೀರಿಕೊಂಡಳು. ಅಂತು ಕಳೆಯೇ ಜಾಯಾವಿಯೋಗದಿಂ ದುಃಖಿತನಾಗಿಯುಂ ಎನ್ನ ತಂದೆ ಪುತ್ರ ಸ್ನೇಹದಿಂದ ಅಳವಿಗಳೆದ ಹೃದಯ ಶೋಕಮಂ ಅಡಂಗಿಸಿರ್ದು ಮತ್ ಪ್ರಾಣನ ಪ್ರಯತ್ನ ತತ್ಪರನಾಗಿ. ಅಂದರೆ ಹೀಗೆ ತನ್ನ ಹೆಂಡತಿಯು ಸತ್ತು ಹೋದರೂ ಕೂಡ, ಹೀಗೆ ಸತ್ತು ಹೋದಂತಹ ಹೆಂಡತಿಯ ಅಗಲುವಿಕೆಯಿಂದ ದುಃಖಿತನಾದರೂ ಕೂಡ ನನ್ನ ತಂದೆಯು ತನ್ನ ಒಳಗಿನ ಆ ಮನಸ್ಸಿನ ಅಳಲನ್ನು, ತನ್ನ ಎದೆಯ ಒಳಗಿರುವಂತಹ ನೋವನ್ನು ಅಡಗಿಸಿಕೊಂಡು ನನ್ನನ್ನು ಶೋಕದಿಂದ ಕೂಡಿದ್ದರೂ ಕೂಡ ಪ್ರಯತ್ನ ತತ್ಪರನಾದ, ನನ್ನನ್ನು ಸಾಕಬೇಕು ಅನ್ನೋಂಥ ಪ್ರಯತ್ನದಲ್ಲಿ ಆಸಕ್ತಿಗೊಂಡ, ಅಂದರೆ ತನ್ನ ಹೆಂಡತಿ ತೀರಿಕೊಂಡರೂ ಕೂಡ, ತನಗೆ ಎಷ್ಟು ಪ್ರಾಯವಾಗಿದ್ದರೂ ಕೂಡ ತನ್ನ ಈ ಒಂದು ಎಷ್ಟೋ ವರ್ಷಗಳ ನಂತರ ಹುಟ್ಟಿದಂತಹ ಈ ಮಗುವನ್ನು ಏನಾದರೂ ಮಾಡಿ, ತನ್ನ ಮರಿಯನ್ನು ಏನಾದರೂ ಮಾಡಿ ತಾನು ಸಾಕಬೇಕು ಅಂತ ಆ ಒಂದು ಗಿಳಿಯು ಯೋಚನೆ ಮಾಡ್ತದಂತೆ. ಏನು ಮಾಡ್ತದೆ ಮುಂದಿನ ಭಾಗ ನೋಡೋಣ. ಕಳಲಲ್ ನಿಜ ತನು ಒಂದೆರಡು ಉಳಿಯಲ್ ಗರಿವಿಳ್ದು ಕುಳೆಯಲಾ ಕರ್ಣ ಜೋಲ್ದ ಇಳಿಯಲ್
ಮೈ ಮೈಪುಗಳಾವಗಳ ಒಳಿಯಲ್ ಬಲವಾರದಂತು ಮುಪ್ಪಿಂ ಪಾರಲ್. ಅಂದರೆ ತನ್ನ ತಂದೆಯ ಶರೀರ ಹೇಗಿತ್ತು ಅನ್ನೋದನ್ನು ಈ ಗಿಳಿ ಹೇಳ್ತದೆ. ಶರೀರ ಮುಪ್ಪು ಹಿಡಿದು ಹೋಗಿದೆ, ಗರಿಗಳೆಲ್ಲ ಬಿದ್ದು ಹೋಗಿದೆ, ಗರಿಗಳೆಲ್ಲ ಬಿದ್ದು ಹೋಗಿದೆ. ಒಂದೆರಡು ಮಾತ್ರ ಇದೆ, ಇಡೀ ದೇಹದಲ್ಲಿ ಒಂದೆರಡು ಮಾತ್ರ ಗರಿಗಳಿವೆ. ಶ್ರವಣ ಶಕ್ತಿಯೂ ಕೂಡ ಕಮ್ಮಿಯಾಗಿದೆ. ಕರ್ಣದ ಶಕ್ತಿ, ಶ್ರವಣ ಶಕ್ತಿ ಕೂಡ ಕಮ್ಮಿಯಾಗಿದೆ. ಹೆಗಲು ಅಂದರೆ ಆ ರೆಕ್ಕೆಯ ಮೂಲ ಇದೆಯಲ್ಲ, ಅದರ ರೆಕ್ಕೆಯ ಇಲ್ಲಿ ಇರ್ತದೆ ನೋಡಿ ಹೆಗಲು, ಅದರದ್ದು ಆ ಹೆಗಲು ಕೂಡ ಪಾಪ ಜೋತು ಬಿದ್ದಿದಂತೆ. ಮುಪ್ಪಿನಿಂದ ಆ ತಂದೆ ಗಿಳಿಗೆ ಹಾರಲು ಶಕ್ತಿ ಇಲ್ಲ, ಪಾರಲು ಶಕ್ತಿ ಇಲ್ಲ, ಹಾರಲು ಶಕ್ತಿ ಇಲ್ಲದಂತೆ ಅದರ ಇಡೀ ಶರೀರದ ಗುಣವೇ ಕುಂದಿ ಹೋಗಿದೆ ಅಂತೆ. ಹಾರಲಿಕ್ಕೆ ಆಗ್ತಾ ಇಲ್ಲ, ಆಹಾರ ವಸ್ತುಗಳನ್ನೂ ಕೂಡ ತರಲಿಕ್ಕೆ ಆಗ್ತಾ ಇಲ್ಲ. ಅಂತೂ ಮುಪ್ಪಿಂ ಪಾರಲಾರದೆ ಈ ರೀತಿ ಮುದಿಯಾಗಿ ಅದಕ್ಕೆ ಮುದಿತನದಿಂದಾಗಿ ಹಾರಲು ಆಗದೆ, ಮುಪ್ಪಿನಿಂದ ಹಾರಲಾರದೆ. ಮುಂದಿನ ಭಾಗವನ್ನು ಗಮನಿಸೋಣ. ವಿದ್ಯಾರ್ಥಿಗಳ ಎದುರಲ್ಲಿ ಟೆಕ್ಸ್ಟ್ ಬುಕ್ ಇರಲಿ, ಅದರ ಸ್ವಲ್ಪ ಈ ಕಥೆಯನ್ನು ಕೇಳ್ಕೊಂಡ್ರೆ ಸಾಕು, ಯಾವ ರೀತಿ ಪ್ರಶ್ನೆ ಬಂದರೂ ಕೂಡ ನಿಮಗೆ ಉತ್ತರ ಬರಿಬೋದು. ಪಕ್ಕಿಗಳಲ್ಲಿ ತಿಂದುಳಿದ ನೆಲ್ಗಳ ನುಚ್ಚುಗಳಂ ಫಲಗಳಂ ಪಕ್ಕದೊಳಿರ್ದ ಗೂಡುಗಳಿನ್ ಆಯ್ದು ಎನಗಿಕ್ಕುವನ್ ಅಳ್ಕರಿಂದೆ ತಾಂ ಮಿಕ್ಕುದನ್ ಉಂಡಪಂ ಕಡಿದು ನೆಲ್ಗಳ ನಂಟಿದ ತಾಳವಣ್ಣ ಬಣ್ಣಕ್ಕೆಣೆಯಾದ ಚಂಚು ಪುಟದಿಂದಮೇ ಮಜ್ಜನಕಂ ಮಹೀಪತಿ. ಎಲ್ಲ ರಾಜನೇ ಕೇಳು, ನನ್ನ ತಂದೆಯು ನನ್ನನ್ನು ಯಾವ ರೀತಿ ಸಾಕ್ತಾ ಇದ್ರು ಅಂದರೆ, ಮುದಿತನದ ಪ್ರಯುಕ್ತ ತನ್ನ ತುದಿ ಬಿದ್ದು ಹೋಗಿರುವಂತಹ ತುದಿ ಮುರಿದು ಹೋಗಿರುವುದರಿಂದ, ಅಂದರೆ ಆ ಕೊಕ್ಕು ಇದೆ ಅಲ್ಲ, ಮುದಿತನದಿಂದಾಗಿ ಅದಕ್ಕೆ ಪ್ರಾಯ ಬಂದದ್ರಿಂದಾಗಿ ಆ ತುದಿಯ ಯಾವುದು ಆ ಒಂದು ಕೊಕ್ಕಿನ ತುದಿ ಇದೆ ಅಲ್ಲ, ತುದಿಯೇ ಬಿದ್ದು ಹೋಗಿದೆ, ಮುರಿದು ಹೋಗಿದೆ. ಹಾಗಾಗಿ ಭತ್ತದ ಕಾಳುಗಳನ್ನು ಕೂಡ ಹಿಡಿದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನೆಲ್ಗಳ ನುಚ್ಚುಗಳಂ ಫಲಗಳಂ ಯಾವುದನ್ನು ಕೂಡ ಪಾಪ ಆ ಗಿಳಿಗೆ, ಆ ಮುದಿಗಿಳಿಗೆ ಅದು ಯಾವುದನ್ನು ಕೂಡ ಹಿಡಿದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ತಾಳೆಹಣ್ಣಿನ ಬಣ್ಣವನ್ನು ಹೊಂದಿರುವ ಕೊಕ್ಕಿನಿಂದಲೇ ಉಳಿದ ಹಕ್ಕಿಗಳು ತಿಂದು ಬಿಟ್ಟಂತಹ ಭತ್ತದ ನುಚ್ಚುಗಳಿವೆಯಲ್ಲ, ಹಾಗೆ ಹಣ್ಣುಗಳಿದೆ ಅಲ್ಲ, ಅವುಗಳನ್ನು ಹಾಗೆ ಅಕ್ಕಪಕ್ಕದಿಂದ ಗೂಡುಗಳಿಂದ ಆಯ್ದುಕೊಂಡು ಬಂದು ಬಹಳ ಅಕ್ಕರೆಯಿಂದ ತನ್ನ ಮರಿಗೋಸ್ಕರ, ಆ ಗಿಳಿ ಮರಿಗೋಸ್ಕರ ತನ್ನ ತಂದೆಯು ಈ ರೀತಿ ನನಗೆ ಎಲ್ಲವನ್ನು ಆಯ್ದುಕೊಂಡು ಬಂದು ಬಹಳ ಅಕ್ಕರೆಯಿಂದ ನನಗೆ ಕೊಡ್ತಾ ಇದ್ದ. ಉಳಿದದನ್ನು ತಾನು ತಿನ್ನುತ್ತಾ ಇದ್ದ. ಅಂತಾತ ನೆನಗೆ ಕುಟುಕ ನಿಕ್ಕಿ ಮಿಕ್ಕುದಂ ತನಗಶನಮಂ ಮಾಡಿ ಜೀವಿಸುತ್ತಂ ಇರೆ. ಅಂದರೆ ಹೀಗೆ ಅವನು, ಅಂದರೆ ತನ್ನ ತಂದೆಯು ನನಗೆ ಗುಟುಕನ್ನು ಕೊಟ್ಟು ಮಿಕ್ಕುದನ್ನು ತಾನು ತಿನ್ನುತ್ತಾ ಜೀವಿಸುತ್ತಿದ್ದ. ಮುಂದೇನಾಗ್ತದೆ ಅನ್ನೋದನ್ನು ಈ ಗಿಳಿ ಹೇಳ್ತದೆ ನೋಡಿ. ಚಕಿತೋದ್ಯತ್ ಪಕ್ಷಸ್ವನದೊಳಮರ್ದ ಕೋಳಾಹಳ ಧ್ಯಾನದಿಂ ಕೋರ್ವಿ ಕರೀಂದ್ರೋದ್ಭೂತ ಘೂತ್ಕಾರದೆ ಪುದಿದು ಗುಹಾನೀಕ ಸುಪ್ತೋತ್ಥ ಸಿಂಹ ಪ್ರಕರ ಪ್ರೋನ್ಮಾದದಿಂ ತಳ್ತುಪಗತ ವನದೇವೀಚಯ ಸ್ವಾಂತ ಸಂತ್ರಾಸಕರಂ ಪೂಣ್ಮಿತ್ತು ವಿಂಧ್ಯಂ ನಡುಗೆ ಘನರವ ಸ್ಫರ್ತಿ ಕೈರಾತ ಘೋಷಂ. ಅಂದರೆ ಯಾವುದೋ ಒಂದು ಶಬ್ದ ಕೇಳ್ತಾ ಉಂಟಂತೆ. ಚಕಿತೋದ್ಯತ್ ಪಕ್ಷಿ, ಗಾಬರಿಯಿಂದ ಹಾರಿ ಹೋಗಲಿರುವ ಹಕ್ಕಿಗಳ ರೆಕ್ಕೆಗಳ ಧ್ವನಿ ಕೇಳ್ತಾ ಉಂಟಂತೆ. ಪಕ್ಷಸ್ವನದೊಳಮರ್ದ ಕೋಳಾಹಳ ಧ್ವಾನದಿಂ, ಎಲ್ಲ ಕಡೆಯೂ ಕೂಡ ಹಕ್ಕಿಗಳು ಹಾರುವಂತಹ ಶಬ್ದ ಕೇಳ್ತಾ ಉಂಟು, ಕೋಲಾಹಲದ ಒಂದು ಧ್ವನಿ ಕೇಳ್ತಾ ಉಂಟು. ಮತ್ತೂ ಹೆಚ್ಚಾಗಿ ಗಾಬರಿಗೊಂಡ ಸಲಗಗಳ ಚೀತ್ಕಾರದಿಂದ ಕೂಡಿಕೊಂಡಿರುವ ಸಲಗಗಳು, ಸಲಗ ಅಂದರೆ ಆನೆಗಳು ಕೂಡ ಚೀತ್ಕಾರ ಮಾಡ್ತಾ ಇವೆ ಅಂತೆ. ಚೀತ್ಕಾರದಿಂದ ಕೂಡಿಕೊಂಡಿರುವ ಹಾಗೆ ಗುಹೆಗಳಲ್ಲಿ ಮಲಗಿದ್ದು ಎಚ್ಚರಗೊಂಡ ಸಿಂಹಗಳ ತಂಡದ ದೊಡ್ಡ ಧ್ವನಿಯಿಂದ, ಗುಹೆಗಳಲ್ಲಿ ಮಲಗಿದ್ದು ಎಚ್ಚರಗೊಂಡ ಸಿಂಹಗಳ ತಂಡದ ದೊಡ್ಡ ಧ್ವನಿ ಅಂದರೆ ಅವುಗಳೇ ಗರ್ಜಿಸ್ತಾ ಇರುವ ಹಾಗೆ, ಅದರ ಜೊತೆಯಲ್ಲಿ ವನದೇವತೆಗಳ ಮನಸ್ಸಿಗೆ ಭಯವನ್ನು ಉಂಟು ಮಾಡುವಂತಹ ಗುಡುಗಿನ ಧ್ವನಿಯೊಂದಿಗೆ, ಅಂದರೆ ಆ ಗುಡುಗಿನ ಧ್ವನಿಯೊಂದಿಗೆ ಪೈಪೋಟಿ ಅಂದರೆ ಸ್ಪರ್ಧೆಗೆ ಇಳಿದ ಹಾಗೆ, ಅಂದರೆ
ಆ ಕಾಡಿನಲ್ಲಿ ಆದಂತಹ ವಾತಾವರಣ ಒಂದು ಗೊಂದಲದ ವಾತಾವರಣ ಆಗಿದೆ. ಆ ರೀತಿಯ ಶಬ್ದಗಳಾಗ್ತಾ ಇವೆ. ಶಬ್ದಗಳನ್ನು ಮಾಡುತ್ತಾ ಬೇಡರ ಗುಂಪು ಅಲ್ಲಿಗೆ ಬರ್ತದೆ. ಬೇಡರ ಕೋಲಾಹಲದ ಧ್ವನಿಯು ಆ ಇಡೀ ಪರ್ವತವೇ ನಡುಗಿ ಹೋಗುವ ಹಾಗೆ, ಅಲ್ಲಾಡಿ ಹೋಗುವ ಹಾಗೆ ಆಯಿತು. ಅಂದರೆ ಬೇಟೆಗಾರರ ಗುಂಪೊಂದು ಸದ್ದುಗದ್ದಲ ಮಾಡ್ತಾ ಬರ್ತಾ ಇವೆ. ಅವರ ಸ್ವರ ಹೇಗೆ ಇತ್ತು ಅನ್ನುವ ರೀತಿಯಲ್ಲಿ ಇಲ್ಲಿ ಒಂದನೇ ನಾಗವರ್ಮ ಕವಿ ವಿವರಿಸಿದ್ದಾರೆ. ಮುಂದಿನ ಪದ್ಯಭಾಗವನ್ನು ಗಮನಿಸಿ. ಆಂ ಜನಕ ನೆರಕೆಯೊಳಡಗಿರ್ದಂ ಜೊತ್ತುಂ ಕೇಳುತ್ತಿರ್ದೆ ಇರ್ಪನ್ನೆವರಂ ಬಿಂಬದಡವಿಯೊಳಗೆಲ್ಲಂ ನಂಜಿನ ಮರೆಕೊಂಡು ಬಿಟ್ಟ ತೆರನೈತಾಗಳ್. ನಂಜಿನ ಮಳೆಕೊಂಡು ಬಂದ ಹಾಗೆ ಆಯಿತು. ಅಂದರೆ ಆ ಇಡೀ ಅರಣ್ಯದಲ್ಲೆಲ್ಲ ವಿಷದ ಮಳೆಯೇ ಬಂದು ನಿಂತ ಹಾಗೆ ಆಯಿತು. ನಾನು ತಂದೆಯ ರೆಕ್ಕೆಯ ಒಳಗಿದ್ದು ಹೆದರುತ್ತಾ ಈ ಎಲ್ಲ ಶಬ್ದಗಳನ್ನು ನಾನು ತಂದೆಯ ರೆಕ್ಕೆಯ ಒಳಗೆ ಇದ್ದು ಈ ಎಲ್ಲ ಶಬ್ದಗಳನ್ನು ನಾನು ಕೇಳ್ತಾ ಇದ್ದೆ. ಅಷ್ಟು ಹೊತ್ತಿಗೆ ಆ ವಿಂಧ್ಯಾರಣ್ಯದಲ್ಲಿ ವಿಷದ ಮಳೆಯೇ ಒಮ್ಮೆಲೆ ಬಂದು ನಿಂತ ಹಾಗೆ ಆಯಿತು. ಹೀಗೆ ಬೇಟೆಯ ಕೋಲಾಹಲವು ಅಡಗಲಾಗಿ ಆ ಕಾಡು ಗುಡುಗುಗಳ ಶಬ್ದವೆಲ್ಲ ಅಡಗಿದ ಮೇಘದಂತೆಯೂ ಅಮೃತ ಪ್ರಾಪ್ತಿಗಾಗಿ ಮಾಡಿದ ಕಡೆತವು ನಿಂತು ಹೋದ ಮೇಲಿನ ಕ್ಷೀರ ಸಮುದ್ರದಂತೆಯೂ ಸದ್ದುಗದ್ದಲವಡಗಿ ಮೌನವನ್ನು ತಾಳಿತು. ಹೀಗೆ ನಾನು ಆಶ್ಚರ್ಯಗೊಂಡು ಅಡಗಿದ್ದ ತಂದೆಯ ರೆಕ್ಕೆಗಳ ಮಧ್ಯದಿಂದ ಹೊರಕ್ಕೆ ಬಂದು ಪೊಟರೆಯೊಳಗೆ ಇದ್ದುಕೊಂಡೆ. ಇದು ಏನು ಎಂದು ಬೆರಗಾಗಿ ಮೆಲ್ಲಮೆಲ್ಲನೆ ನಿಳ್ಕಿ ಪೆಳ್ಪಳಿಸಿ ನೋಳ್ಪನ್ನೆಗಂ ಅಲ್ಲಿ. ಮೆಲ್ಲನೆ ಕತ್ತನ್ನು ಚಾಚಿ ನೋಡುತ್ತಿರಲು ಜರೆಯಿಂದಂ ಪುರ್ಬು ಜೋಲಲ್ ತೆರೆ ತರದಿಂದುಣ್ಮಿ ಪೊಣ್ಮಲ್ಕೆ ಗಂಟಲ್ ಮುರಿದತ್ತೊಂದರೊಳ್ ತಳ್ತೊಗೆಯೆ ಸೆರೆಗಳು ಒತ್ತಂಬದಿಂದ ಬರ್ಪೆಂಗಿಂ ಬಿರಿಯಲ್ ಬೆಟ್ಟಂಗಳ ಪಟ್ಟೆಯೊಳ್ ಇನಿ ತಡಗುಂ ತನ್ನ ಕೈಸಾರದೆಂದಾ ತುರಿಸುತ್ತುಂ ಭ್ರಾಂತಿಯಿಂದೆಯಂ ಇಂದ ಎನ್ನಯ ಮರದಡಿಯೊಳ್ ನಿಂದ ನೋಳ್ವೋರ್ವಂ ಪುಳಿಂದಂ. ಒಬ್ಬ ಬೇಡನೊಬ್ಬನಿಗೆ ಅವನಿಗೆ ಮಾಂಸ ಸಿಕ್ಕಿರಲಿಲ್ಲಂತೆ. ಹಾಗಾಗಿ ಅವನು ಎಲ್ಲಿಯಾದರೂ ಮಾಂಸದ ತುಂಡು ಸಿಗಬಹುದು ಎಂದು ತವಕಿಸುತ್ತಾ ಆಸೆಯಿಂದ ನಾನು ವಾಸವಾಗಿದ್ದ ಮರದ ಅಡಿಯಲ್ಲೇ ನಿಂತ. ಅವನು ಹೇಗಿದ್ದ ಅಂದರೆ ಜರೆಯಿಂದಂ ಪುರ್ಬು ಜೋಲಲ್, ಅಂದರೆ ಅವನು ಮುಪ್ಪಿನಿಂದ, ಜರೆ ಅಂದರೆ ಮುಪ್ಪಿನಿಂದ ಅವನ ಹುಬ್ಬು ಜೋಲು ಬಿದ್ದಿದ್ದಿತು. ಚರ್ಮದ ಮೇಲಿನ ಸುಕ್ಕುಗಳು ಮೇಲೆ ಹೊರಹೊಮ್ಮಿ ಕಾಣುತ್ತಿದ್ದವು. ಗಂಟಲು ಒಡೆದು ಧ್ವನಿ ಗಾರಾಗಿ ಹೋಗಿತ್ತು. ನರಗಳು ಒಂದೊಂದರಲ್ಲಿ ಸೇರಿ ಹೋಗಿದ್ವು. ಅವನು ಆ ಬೆಟ್ಟಗಳೇ ಬಿರಿದು ಹೋಗುವ ಹಾಗೆ ಒಂದೇ ಸಮನೆ ಅವನು ಕೆಮ್ಮುತ್ತಾ ಇದ್ದ. ಹೀಗೆ ಕೆಮ್ಮುತ್ತಾ ಇದ್ದವನು ನಿಂದು ಕಣ್ಗಳಿಂ ಶುಕನಿಕಾಯದ ಜೀವಮನ್ ಎಯ್ದೆ ಪೀರ್ವವುಲ್ ಆ ಮರನಂ ನೋಡುತ್ತ ಮದನೇಕ ತಾಳೋತ್ಸಧಮೋ ಮೊಭ್ರಂಕಶಮಂ ದುರಾರೋಹಮುಮಾದುಡಂ ಬಗೆಯದೆ ಬಳಸಿದ ಬಳ್ಳಿ ವಿಡಿದಡದೆರ್ದು ಏರೆ. ಅಂದರೆ ಆ ಒಂದು ಬೇಟೆಗಾರನು ತನಗೂ ಕೂಡ ಈ ಒಂದು ಮರದಲ್ಲಿ ಇರುವಂತಹ ಆ ಬೇಡನಿಗೆ ತನ್ನ ಜೊತೆಗಾರರು ಯಾರೂ ಕೂಡ ಮಾಂಸವನ್ನು ಕೊಡದೇ ಇದ್ದಾಗ ಅವನು ಅಲ್ಲೇ ನಿಂತ್ಕೊಂಡು ಏನು ಮಾಡ್ತಾನೆ, ಅಂದರೆ ಒಂದು ಕಡೆ ಸಿಟ್ಟಿನಿಂದ ಇದ್ದಾನೆ ಅವನು, ತನಗೇನು ಸಿಗಲಿಲ್ಲ ಅನ್ನುವಂಥದ್ದು. ಇನ್ನೊಂದು ಕಡೆ ತನ್ನ ಜೊತೆಗಾರರು ಯಾರೂ ಕೂಡ ಮಾಂಸ ಕೊಡದೇ ಇದ್ದಾಗ ಅವನೇನು ಮಾಡ್ತಾನೆ, ತನ್ನ ಕೆಂಬಣ್ಣದಿಂದ ಕೂಡಿದ ಕಣ್ಣುಗಳಿಂದ ಆ ಗಿಳಿಗಳ ಪ್ರಾಣವನ್ನು ಶುಕನಿಕಾಯದ ಜೀವಮನ್ ಎಯ್ದೆ ಪೀರ್ವವುಲ್, ಆ ಗಿಳಿಗಳ ಪ್ರಾಣವನ್ನು ಹೀರುವಂತೆಯೂ ಅವನ ಕಣ್ಣು ಆ ರೀತಿ ಸೇರಿತ್ತು ಅನ್ನುವಂಥದ್ದು. ಅಂದರೆ ಅವನಲ್ಲಿ ಸಿಟ್ಟು ಕೂಡ ಇತ್ತು. ಅವನು ಬೆಟ್ಟಗಳು ಬಿರಿದು ಹೋಗುವ ಹಾಗೆ
ಒಂದೇ ಸಮನಾಗಿ ಕೆಮ್ತಾ ಇದ್ದ. ಹಾಗೆ ಮರದ ಮೇಲೆ ಇರುವಂತಹ ಗಿಳಿಗಳ ಗೂಡುಗಳನ್ನು ಒಂದು ಕಡೆಯಿಂದ ಆರಂಭಿಸಿ ಲೆಕ್ಕ ಮಾಡುವವನ ಹಾಗೆ ಆ ಹಕ್ಕಿಗಳ ಮಾಂಸದಲ್ಲಿ ಆಸೆಯುಳ್ಳಂತಹ ಆ ವೃದ್ಧ ಬೇಟೆಗಾರನು ಆ ಮರಗಳನ್ನು ದುರುಗುಟ್ಟಿ ನೋಡ್ತಾನಂತೆ. ಹೀಗೆ ನೋಡುತ್ತಾ ಅನೇಕ ತಾಳೆ ಮರಗಳಷ್ಟು ಎತ್ತರವಾಗಿದ್ದರೂ, ಅಂದರೆ ಕೆಲವೊಂದು ಮರಗಳು ಎತ್ತರವಾಗಿದ್ದರೂ ಕೂಡ ಆಕಾಶವನ್ನು ಮುಟ್ತಾ ಇದ್ದರೂ ಹತ್ತಲು ಆತನಿಗೆ ಪ್ರಾಯವಾಗಿದ್ದರಿಂದ ಆತನಿಗೆ ಹತ್ತಲು ಕೂಡ ಕಷ್ಟವಾಗಿತ್ತು. ಆದರೂ ಕೂಡ ಅದನ್ನು ಲೆಕ್ಕಿಸದೆ ಅವನು ಬಳ್ಳಿ ಬಿಡಿದ, ಅಂದರೆ ಆ ಮರಕ್ಕೆ ಬಳ್ಳಿಗಳು ಹಬ್ಬಿತ್ವಲ್ಲ, ಅದೆಲ್ಲವನ್ನು ಕೂಡ ಆ ಬಳ್ಳಿಗಳನ್ನೇ ಹಬ್ಬಿದಂತಹ ಬಳ್ಳಿಗಳನ್ನು ಹಿಡಿದುಕೊಂಡು ಆ ಮರವನ್ನು ಹತ್ತುತ್ತಾನಂತೆ. ಜಳಜದ ಮೊಗ್ಗೆಯಂತೆ ಮುಗುಳಂತೆಳೆಯಕ್ಕೆಯ ಕಾಯಿಗಳಂತೆ ಶಾಲ್ಮಲಿ ಕುಸುಮಂಗಳಂತೆ ತರುನೀಡ ನಿಕಾಯದಿ ಎಲ್ಲವನ್ ಆಗಳಾಗಳೆ ಗರಿವೊಯ್ದ ಕಣ್ದೆರೆದ ತುಪ್ಪುಳಡರ್ಚುವ ಕೆಂಪನಾಳುವ ಕೋಮಳ ಶುಕಶಾಬಕ ಪ್ರಕರಮಂ ತೆಗೆದಂ ದಯಗೆಟ್ಟು ಲುಬ್ಧಕಂ. ಆ ಲುಬ್ಧಕ ಅಂದರೆ ಬೇಡ. ಆ ಬೇಡನು ಸ್ವಲ್ಪವೂ ಕೂಡ ಕನಿಕರವಿಲ್ಲದೆ ಆಗತಾನೆ, ಅಂದರೆ ಆ ಗೂಡುಗಳಲ್ಲಿ ಇರುವಂತಹ ಕೆಲವೊಂದು ಮರಿಗಳಿಗೆ ಗರಿ ಮೂಡ್ತಾ ಇತ್ತು. ಆ ಗರಿ ಮೂಡ್ತಾ ಇರುವಂತಹ ಒಂದು ಗಿಳಿ ಯಾವ ರೀತಿ ಕಾಣ್ತಾ ಇದ್ದವು ಅಂದರೆ ಅರಳ್ತಾ ಇರುವ ದಳಗಳುಳ್ಳ ತಾವರೆ ಮೊಗ್ಗಿನಂತೆ ಇದ್ದವು. ಆಗ ತಾನೇ ಕಣ್ಣು ಬಿಡುತ್ತಿದ್ದುದರಿಂದ ಅರಳಿರುವ ಹೂವಿನ ಮೊಗ್ಗಿನಂತಿರುವ, ಆಗ ತಾನೇ ರೋಮಗಳು ಹುಟ್ಟುತ್ತಿರುವುದರಿಂದ ಅದು ಎಕ್ಕದ ಕಾಯಿಗಳಂತೆ, ಸ್ವಲ್ಪ ದಿವಸಗಳ ಕೆಳಗೆ ತಾನೇ ಹುಟ್ಟಿರುವುದರಿಂದ ಇನ್ನೂ ಕೆಂಪಾಗಿ ಇರುವುದರಿಂದ ಬೂರುಗದ ಹೂವಿನಂತಿರುವ ಎಳೆಯ ಗಿಳಿಮರಿಗಳನ್ನೆಲ್ಲ ಆತ ತೆಗೆದುಕೊಳ್ತಾನೆ. ಪರಿದುವು ಗರೆ ಚಂಚುಗಳು ಮುರಿದುವು ತಲೆ ನಡುಗುತ್ತಿರ್ದುವೆನ್ನದೆ ತರದಿಂ ಬರೆಗೆಯ್ಯುತ್ತಿರ್ದನ ಮಾಯ್ದರುಗುಲಿ ಕರ್ವೇಡನಲ್ಲಿ ಮುದುಗಿಳಿಗಳು. ಅಂದರೆ ಅವನು ನೀಚನಾಗಿದ್ದ. ಆ ನೀಚನು ಧರ್ಮಭ್ರಷ್ಟನು, ಅಂದರೆ ಆಗತಾನೆ ಹುಟ್ಟಿದಂತಹ ಮರಿಗಳನ್ನು ಅವನು ಆ ರೀತಿ ಅವನು ಕೊಲ್ತಾ ಇದ್ದ. ನೀಚನೂ ಧರ್ಮಭ್ರಷ್ಟನೂ ಆದ ಕರಿಯ ಬೇಡನು ರೆಕ್ಕೆ ಉದುರಿ ಹೋಗಿರುವ, ಕೊಕ್ಕುಗಳು ಮುರಿದು ಹೋಗಿರುವ, ತಲೆ ನಡುಗುತ್ತಿರುವ ಆ ಗಿಳಿಗಳನ್ನೂ ಕೂಡ ಇದೇಕೆ ಎಂದು ಬಿಡದೆ ಒಂದೇ ಸಮನಾಗಿ ಆ ಗೂಡಿನಿಂದ ಖಾಲಿ ಮಾಡ್ತಾ ಇದ್ದ. ಇನ್ನೂ ಮುಂದುವರಿದು ಅಂಥವೆಲ್ಲವನ್ ಒಡವೊಡನೆ ಗಂಟಲಂ ಮುರಿದು ನೆಲಕ್ಕೀಡಾಡುತ್ತಿದ್ದ ಬೇಡನಂ ತೊಟ್ಟನೆ ನೋಡಿ ಪ್ರಾಣಾಪಹಾರಮಂ ಪ್ರತೀಕಾರಮಪ್ಪ ಕಷ್ಟಮಂ ಕಂಡು ಭಯಂಗೊಂಡು. ಹೀಗೆ ಆ ಕರಿಬೇಡನು ಮರಗಳನ್ನು ಹತ್ತಿ ಅವೆಲ್ಲವನ್ನು ಕೂಡ, ಆ ಗೂಡಿನಲ್ಲಿದ್ದಂತಹ ಮರಿಗಳು ದೊಡ್ಡವುಗಳು ಎಲ್ಲವನ್ನು ಸರಸರನೆ ಗಂಟಲನ್ನು ಮುರಿದು ನೆಲಕ್ಕೆ ಎಸೆಯುತ್ತಾ ಇದ್ದಂತಹ ಬೇಡನನ್ನು ತಟ್ಟನೆ ನೋಡಿ ಪ್ರಾಣವನ್ನೇ ತೆಗೆಯುವ ಪರಿಹಾರ ಉಪಾಯವೇ ಇಲ್ಲದಂತಹ ಆ ವಿಪತ್ತನ್ನು ಕಂಡು ಭಯಪಟ್ಟು, ಹೀಗೆ ಆ ಮರಗಳಿಂದ ಎಲ್ಲ ಗಿಳಿಗಳನ್ನು ತೆಗೆದು ಅದರ ಕುತ್ತಿಗೆಯನ್ನು ಹಿಸುಕ್ತಾ ಇದ್ದಂತಹ ಬೇಡನನ್ನು ನೋಡಿ ತನ್ನ ತಂದೆಯು ಬಸವಳಿದು ಕಣ್ಣ ನೀರಿಂದೆಸೆಗೆಟ್ಟು ಎಲೆ ಮಗನೇ ನಿನ್ನನಿನ್ನಾರು ಕಾಯಲ್ಕೆ ಸಮರ್ಥರ್ ಎನ್ನುತ್ತಾಗಳ್ ಬಿಸುಸುಯ್ದಂ ನೋಡಿ ಜನಕನ್ ಎನ್ನಯ ಮೊಗಂ. ಅಂದರೆ ಆಗ ನನ್ನ ತಂದೆಯು ಮರೆತು ಕಣ್ಣೀರು ಸುರಿಸುತ್ತಾ, ಅಂದರೆ ತಂದೆಯು ಒಂದಷ್ಟು ಮೈ ಮರೆತು ಕಣ್ಣೀರು ಸುರಿಸುತ್ತಾ ದಿಕ್ಕುಗೆಟ್ಟು ತನ್ನ ಮಗುವಿಗೆ ಹೇಳಿದಂತೆ, ಎಲೈ ಮಗನೇ ನಿನ್ನನ್ನು ಕಾಪಾಡಲು ಯಾರು ಶಕ್ತರು ಎನ್ನುತ್ತಾ ನನ್ನ ಮುಖವನ್ನು ನೋಡಿ ನಿಟ್ಟುಸಿರು ಬಿಟ್ಟನು. ಅಷ್ಟು ಮಾತ್ರ ಅಲ್ಲ, ಆ ತಂದೆಗಿಳಿ ಮುದಿಗಿಳಿ ಹೀಗೆ ಹೇಳ್ತದಂತೆ, ನಿನ್ನಯ ತಾಯ ನುಯ್ಯುವ ಪದದೊಳ್ ಜವನ್ ಅಕಟ ನೋಡು ಕಂದ ಬಂದೆಮ್ಮನ್ ಎಮ್ಮನಂತೆ ಕೂಡಿದೊಡೆ ಒಕ್ಕಲುಂ ಓಗಿಸನೇಕೆ ಬೈತೆನಾಂ ನಿನ್ನನೆ ನೋಡಿ ಶೋಕಂ ಅಡಂಗಿಸಿ ಬಾಳ್ಕೆಯೇ ಲೇಸೆನುತ್ತಂ ಇರ್ಪನ್ನೆಗಂ ನಿನ್ನನ್ನು ಒಡೆಗೊಂಡು ಮುಳುಂಗುವ ಕಾಲಂ ಆದುದೋ ಎಂದು ಸೈರಿಸಲಾರದೆ. ಅಂದರೆ ಅಯ್ಯೋ ಕಂದ ನೋಡಪ್ಪ, ಆ ಯಮನು ಎಮ್ಮನು ನಿನ್ನ ತಾಯಿಯನ್ನು ಕೊಂಡು ಹೋದ ಸಮಯದಲ್ಲೇ ಎಮ್ಮನ್ ನನ್ನನ್ನೂ ಕೂಡ ಸಂಸಾರ ಸಮೇತವಾಗಿ ಏಕೆ ಕೊಂಡು ಹೋಗಲಿಲ್ಲವೋ. ಅಂದರೆ ಆ ಯಮ ಆವತ್ತೊಮ್ಮೆ ಬಂದಿದ್ದ,
ನಿನ್ನ ತಾಯಿಯನ್ನು ಕರ್ಕೊಂಡು ಹೋಗಿದ್ದ. ಆದರೆ ಆ ಯಮ ನನ್ನನ್ನು ಕೂಡ ನಿನ್ನನ್ನು ಸೇರಿಸಿ ನನ್ನ ಸಂಸಾರವನ್ನು ಯಾಕೆ ತೆಗೆದುಕೊಂಡು ಹೋಗಲಿಲ್ಲವು? ನೀನು ಏಕಪ್ಪ ಬದುಕಿಕೊಂಡೆ. ನಾನು ನಿನ್ನನ್ನು ನೋಡಿ ದುಃಖವನ್ನು ಅಡಗಿಸಿಕೊಂಡು ಬದುಕಿರುವುದೇ ಮೇಲು ಎಂದು ಇರುವಷ್ಟರಲ್ಲಿ ಅಪ್ಪ ನಿನ್ನನ್ನು ಕೂಡಿಕೊಂಡೇ ಮುಳುಗಿ ಹೋಗುವಂಥ ಕಾಲ ಬಂದು ಬಿಟ್ಟಿತಲ್ಲ ಎಂದು ಸೈರಿಸಲಾರದೆ ಇರುಕಿ ತೊಡೆ ಎಡೆಯೊಳೆನ್ನಂ ಪರೆದೆ ಎರಕೆಗಳಿಂದಲೇ ಮುಚ್ಚಿ ಮೋಹದೆ ತಾತಂ ಮರುಗಿತ್ತಿರ್ಪನ್ ಎಯ್ದಿದನ್ ಆ ನರಗುಲಿ ಕರ್ವೇಡ ಎನ್ನ ಪೊಳಲಿಂಗಾಗಳ್. ಅಂದರೆ ನನ್ನನ್ನು ತಂದೆಯು ತುಂಬ ದುಃಖದಿಂದ ನನ್ನನ್ನು ತೊಡೆಗಳ ಮಧ್ಯದಲ್ಲಿ ಇರುಕಿಕೊಂಡು ಹರಡಿದ ರೆಕ್ಕೆಗಳಿಂದ ನನ್ನನ್ನು ಮುಚ್ಚಿಕೊಂಡು ಅಡಗಿಸಿಕೊಳ್ತಾನೆ. ಯಾವ ರೀತಿ ಅಂದರೆ ಪುತ್ರ ವ್ಯಾಮೋಹದಿಂದ ನನ್ನ ಮೇಲಿನ ಪ್ರೀತಿಯಿಂದಾಗಿ ತಂದೆಯು ಮರುಗುತ್ತಾ ಇರುವಾಗಲೇ ಆ ಧರ್ಮನಾಶಕನಾದಂತಹ ಕರಿಬೇಡನು ನಮ್ಮ ಪೊಟರಿಗೂ ಕೂಡ ಬಂದೇ ಬಿಟ್ಟ. ಅಡಸುವ ಕಾಳದಂಡ ಮೆರೆಗೊಳ್ಳುವಸಿ ತೋರಗಂ ಎಂಬ ಶಂಕೆ ನೂರ್ಮಡಿಸಿರೆ ಕಾಡಪಂದಿಗಳ ಬಲ್ನೆಣದಿ ಪೊಲಸಂಟಿ ನಾರುವ ಜೇವೊಡೆಗಳ ಪುಣ್ಗಳಿಂ ತೊರೆವ ನೆತ್ತರ ಕೈ ನಡುಗಲ್ಕೆ ನೀಡಿ ಕೀಳೆಡೆಯಿಡೆ ಗಂಟಲಂ ಮುರಿದನ್ ಒರ್ಮೆಯೇ ನಿರ್ಘಣನ್ ಎನ್ನ ತಂದೆಯಂ. ಆ ಬೇಡನು ನಮ್ಮ ಪೊಟರಿಗೆ ಬಂದ ಮೇಲೆ ಬೀಳುವ ಯಮದಂಡವೋ ಆಹಾರವನ್ನು ನುಂಗಲು ಬರುವ ಕರಿನಾಗರವೋ. ಅಂದರೆ ಆ ಬೇಡನ ಕೈ ಯಾವ ರೀತಿ ಇತ್ತು ಅನ್ನೋದನ್ನು ಈ ಗಿಳಿ ಹೇಳ್ತದೆ. 100 ಮಡಸಿರೆ ಅಂದರೆ 100 ಪಟ್ಟು ಹೆಚ್ಚುತ್ತಿರಲಾಗಿ ನಮ್ಮನ್ನು ಈ ಗೂಡಿನ ಒಳಗೆ ಅವನ ಕೈ ಹಾಕ್ತಾ ಇರುವಂಥದ್ದು. ಮೇಲೆ ಬೀಳುವ ಯಮದಂಡವೋ ಆಹಾರವನ್ನು ನುಂಗಲು ಬರುವ ಕರಿನಾಗರವೋ ಎನ್ನುವ ಸಂದೇಹ 100 ಪಟ್ಟು ಹೆಚ್ಚುತ್ತಿರಲು ಕಾಡು ಹಂದಿಗಳ ಹೆಚ್ಚಾದ ಕೊಬ್ಬಿನಿಂದ ಹೊಲಸಾಗಿ ನಾರುತ್ತಿರುವ ಬಿಲ್ಲಿನ ಹೆದೆಯನ್ನು ಎಳೆಯುತ್ತಿರುವುದರಿಂದ ಉಂಟಾದ ಹುಣ್ಣುಗಳಿಂದ ಹೊರಡುತ್ತಿರುವ ರಕ್ತವುಳ್ಳ ಕೈಯನ್ನು ಮುಪ್ಪಿನಿಂದ ನಡುಗುತ್ತಿರಲಾಗಿ ನೀಡಿ ಸ್ವಲ್ಪವೂ ದಯೆಯಿಲ್ಲದೆ ಆ ಬೇಡನು ಅರಚಿಕೊಳ್ಳುತ್ತಿದ್ದ ನಮ್ಮ ತಂದೆಯ ಕೊರಳನ್ನು ಮುರಿದನು. ಅಂದರೆ ಆ ರೀತಿ ಇದ್ದಂತಹ ಬೇಡನು ಚೂರೂ ದಯೆಯಿಲ್ಲದೆ ನಡುತ್ತಾ ಇರುವಂತಹ ನನ್ನ ತಂದೆಯ ಕೊರಳನ್ನು ನಿರ್ಗುಣ ಅಂದರೆ ಕೃತಜ್ಞತೆ ಇಲ್ಲದೇ ಇರುವಂತಹ ಕ್ರೂರಿಯಾದಂತಹ ಆ ಬೇಡನು ನನ್ನ ತಂದೆಯ ಕೊರಳನ್ನು ಮುರಿದನು. ಬೆರೆ ತುಳಿದೆನಾಗಿಯುಂ ತನು ಕಿರಿದಾಗಿಯುಂ ಆಯುಂ ಉಂಟಾಗಿಯುಂ ಮೇಣರೆಯಂ ಕಾಣಂ ತಂದೆಯ ಗರಿಯೊಳಗಿರ್ದವನ ಎನ್ನನಂದು ನೃಶಂಸಂ. ಅಂದರೆ ಮೈಯನ್ನು ಮುದುರಿಕೊಂಡು ಬಹಳಷ್ಟು ಹೆದರಿಕೆಯಿಂದ ಮೈಯನ್ನು ಮುದುರಿಕೊಂಡು ನಾನು ಅಡಗಿ ಕುಳಿತಿದ್ದುದರಿಂದಲೂ ಶರೀರವು ಬಹಳ ಸಣ್ಣನಾಗಿದ್ದುದರಿಂದಲೂ ಆಯಸ್ಸು ಇನ್ನೂ ಕೂಡ ಉಳಿದಿರುವುದರಿಂದಲೂ ಹೇಗೋ ಗೊತ್ತಿಲ್ಲ ಆ ಘಾತುಕನು ತಂದೆಯ ರೆಕ್ಕೆಯ ಒಳಗಿದ್ದ ನನ್ನನ್ನು ನೋಡಲಿಲ್ಲ ಅಂತ ಈ ಒಂದು ಗಿಳಿಯು ತನ್ನ ಕಥೆಯನ್ನು ಆ ರಾಜನಿಗೆ ಹೇಳುತ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ನಿಮ್ಮ 1ನೆಯ ನಾಗವರ್ಮ ಬರೆದಂತಹ ಗಿಳಿಯ ವೃತ್ತಾಂತ ಈ ಕಾವ್ಯ ಭಾಗದ ಭಾವಾರ್ಥ ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.